ದಿವಸ ಬ್ರಿಮ್ಸ್ ಆಸ್ಪತ್ರೆಗೆ ನಾನು ಮತ್ತು ನಮ್ಮ ಪೊಲೀಸು ಅಧಿಕಾರಿಗಳು ವಿಸಿಟ್ ಮಾಡಿದ್ದೀವಿ. ಯಾಕಂತಂದರೆ ನಿನ್ನೆ ರಾತ್ರಿ ಸುಮಾರು 1 ಗಂಟೆಗೆ ಡಾಕ್ಟರ್ ತುಕಾರಾಮ್ ಅಂತಮ್ಮವರು PG ಫಸ್ಟ್ ಇಯರ್ ಸ್ಟೂಡೆಂಟು, ಆರ್ಥೋಪೆಡಿಕ್ ಸ್ಟೂಡೆಂಟು, ಅವ್ರ ಮೇಲೆ ಹಲ್ಲೆ ಆಗಿತ್ತು. ಈ ಥರ ಎಲ್ಲೂ ಕೂಡ ಆಗಬಾರ್ದು. ಯಾಕಂದರೆ ಯಾರು ಜೀವ ಉಳಿಸ್ತಾರೆ, ಯಾರು ನಮಗೆ ಜೀವನೇ ಕೊಡ್ತಾರೆ ಅಂಥವ್ರ ಮೇಲೇ ಹಲ್ಲೆ ಆಯಿತು ಅಂತಂದರೆ ಯಾರೂ ಕೆಲ್ಸಕ್ಕೆ ಬರೋಕ್ಕೆ ಹೋಗಲ್ಲ. ನಮಗೆ ನಮ್ಮ ಸಮಾಜಕ್ಕೆ ಒಂದು ದುರಂತ ಅಂತ ನಾವು ಹೇಳ್ಬೋದು. ಅದಕ್ಕೆ ಈಗಾಗಲೇ ನಾವು ಸತತವಾಗಿ ಬೆಳಗ್ಗೆಯಿಂದ ನಮ್ಮ SP ಅವರು ಮತ್ತು ನಮ್ಮ DC ಎಲ್ಲರ ಜೊತೆ ನಾವು ಸಂಪರ್ಕದಲ್ಲಿದ್ದು 7 ಜನ ಅಕ್ಯೂಸ್ಡ್ ಇದ್ದರು, 7 ಜನ ಅರೆಸ್ಟ್ ಆಗಿದ್ದಾರೆ. ಅವ್ರ ಮೇಲೆ ಸ್ಟ್ರಿಕ್ಟು ಏನು ಸೆಕ್ಷನ್ಸ್ ಇದೆ ಅದು ಕೂಡ ಹಾಕಲಾಗಿದೆ. ಚಾರ್ಜ್ ಶೀಟು ಕೂಡ ಕರೆಕ್ಟಾಗಿ ಎಲ್ಲ ಇನ್ವೆಸ್ಟಿಗೇಷನ್ ಮಾಡಿ ಅದನ್ನು ಕೂಡ ಫೈಲ್ ಮಾಡ್ತಾರೆ. ಕಾನೂನಿನ ಪ್ರಕಾರ ಏನು ಕ್ರಮ ತಗೋಬೇಕು ಅದು 100ಕ್ಕೆ 100 ಅದು ಸರಿಯಾಗಿ ಆಗುತ್ತೆ ಅಂತ ನಾನು ಹೇಳೋಕ್ಕೆ ನಾನು ಬಯಸುತ್ತೇನೆ. ಅದ್ರ ಜೊತೆ ಇಲ್ಲಿ ಮತ್ತೆ ಮುಂದೆ ಈ ಥರ ಆಗಬಾರ್ದು ಅಂತ ಈಗಾಗಲೇ ಏನು ಪೊಲೀಸು ಪ್ರೆಸೆನ್ಸ್ ಇತ್ತು, ಇಲ್ಲಿ ಮುಂಚೆ ಬರೀ 3 ಜನ ಇರ್ತಿದ್ರು, ಅದನ್ನು ಡಬಲ್ ಮಾಡಲಾಗಿದೆ. ಅದ್ರ ಜೊತೆ ಮುಂಚೆ ಸೆಕ್ಯೂರಿಟಿ ಏಜೆನ್ಸಿ ಕೂಡ ಬೇರೆದಿತ್ತು. ಆ ಸೆಕ್ಯೂರಿಟಿ ಏಜೆನ್ಸಿನೂ ಕೂಡ ಈಗ ಹೋಮ್ ಗಾರ್ಡ್ ಸೆಕ್ಯೂರಿಟಿ ಏಜೆನ್ಸಿ ತೊಗೊಂಡು 50 ಜನರಿಗೆ ಹೋಮ್ ಗಾರ್ಡ್ಸಿಂದನೇ ಸೆಕ್ಯೂರಿಟಿ ಸಿಗಬೇಕು. ಮುಂದೆ ಈ ಥರ ಎಲ್ಲೂ ಕೂಡ ನಮ್ಮ ವೈದ್ಯರಿಗೆ ಆಗಬಾರ್ದು ಅಂತ ಎಂಬ ಉದ್ದೇಶದಿಂದ ನಾವು ಮಾಡ್ತಾಯಿದ್ವಿ. ಸುಮಾರು ದಿವಸಗಳಿಂದ ನಾವು ನೋಡ್ಬೋದು ಬೇರೆ ಬೇರೆ ಭಾಗಗಳಲ್ಲೂ ಕೂಡ ಏನು ವೈದ್ಯರ ಮೇಲೆ ಹಲ್ಲೆ ಆಗುತ್ತೆ, ಯಾವಾಗಲೂ ಕೂಡ ಅದು ನಾವು ಎಲ್ಲರೂ ಕೂಡ ಖಂಡಿಸ್ತಾರೆ. ಆದರೆ ಒಂದು ಸ್ಪೆಷಲ್ ಲಾ ಬೇಕಾಗಿದೆ, ಒಂದು ವಿಶೇಷ ಕಾನೂನು ಕೂಡ ಬೇಕಾಗಿದೆ. ಯಾಕಂತಂದರೆ ಸುಮಾರು ವರ್ಷಗಳಿಂದ ವೈದ್ಯರು ಸತತವಾಗಿ ಇದೇ ಹೇಳ್ತಾ ಬಂದಿದ್ದಾರೆ ಕಿ ನಾವೇ ಆಸ್ಪತ್ರೆಯಲ್ಲಿ ರಾತ್ರಿ ಹೊತ್ತಾ ಇರ್ತೀವಿ, ಯಾರು ಪೇಷಂಟ್ಸ್ ಇರ್ತಾರೆ ಅವ್ರ ಕುಟುಂಬದವರು ಒಂದೊಂದ್ಸಲ ಹಲ್ಲೆ ಮಾಡೋಕ್ಕೆ ಯತ್ನಿಸ್ತಾರೆ, ಪ್ರಯತ್ನ ಮಾಡ್ತಾರೆ, ನಮಗೆ ರಕ್ಷಣೆ ಇಲ್ಲ ಅಂತ ಸುಮಾರು ವರ್ಷಗಳಿಂದ ಅವ್ರು ಹೇಳ್ತಾನೆ ಬಂದಿದ್ದಾರೆ. ಆದರೂ ಕೂಡ ಈಗಲೂ ಕೂಡ ಇದೇ ಆಗ್ತಾಯಿದೆ, ಇಲ್ಲಷ್ಟೇ ಇಲ್ಲ ಎಲ್ಲ ಕಡೆ ಆಗ್ತಾಯಿದೆ ಅಂತಂದರೆ ಭಾಳ ಒಂದು ಖಂಡನೀಯ ವಿಚಾರ. ಇದಕ್ಕೆ ಒಂದು ವಿಶೇಷ ಕಾನೂನು ಕೂಡ ಬೇಕಾಗಿದೆ. ಪ್ರೈವೇಟ್ ಮೆಂಬರ್ ಬಿಲ್ಲು ಕೂಡ ಬಂದಿತ್ತು 2022ರಲ್ಲಿ, ಒಂದು ವಿಶೇಷ ಕಾನೂನು ಡಾಕ್ಟರ್ಸ್ ನಮ್ಮ ವೈದ್ಯರ ರಕ್ಷಣೆಗಾಗಿ. ಆದರೆ ಈಗ ಜಿಲ್ಲಾಡಳಿತ ವತಿಯಿಂದ ಮತ್ತು ಸರ್ಕಾರದ ವತಿಯಿಂದ ಈಗಾಗಲೇ ಪೊಲೀಸ್ ಅಧಿಕಾರಿಗಳು ಕೂಡ ಎಲ್ಲರೂ ಕೂಡ ಏನು ರಕ್ಷಣೆ ಕೊಡಬೇಕು ಅದನ್ನು ಕೂಡ ಜಾಸ್ತಿ ಮಾಡಿದ್ದಾರೆ. ಮತ್ತೆ ಮುಂದೆ ಈ ಥರ ಆಗಲಾರ್ದಪ್ಲೆ ನಾವು ನೋಡ್ಕೊಳ್ತೀವಿ ಅಂತ ನಾನು ಹೇಳೋಕ್ಕೆ ಬಯಸ್ತೀನಿ. ಸರ್, ಈ ಹಿಂದನೂ ಇಂಥ ಘಟನೆಗಳು ಸಾಕಷ್ಟು ನಡೆದಿದ್ದಾವೆ ಸರ್. ಈ ಘಟನೆ ನಡೆದಕ್ಕಿಂತ ಮೊದಲೇ ಅವತ್ತೇ ಎಚ್ಚೆತ್ತುಕೊಂಡಿದ್ರೆ ಇವತ್ತು ಈ ಥರ ಆಗ್ತಿರ್ಲಿಲ್ಲಲ್ಲ ಸರ್? ಇಲ್ಲ, ಸುಮಾರು ಸಲ ಯಾವುದೇ ಘಟನೆ ಆದರೂ ಕೂಡ ಎಚ್ಚೆತ್ತುಕೊಂಡು ಎಲ್ಲ ಜಿಲ್ಲಾಡಳಿತ ಇರ್ಬೋದು, ಪೊಲೀಸ್ ಇರ್ಬೋದು, ಎಲ್ಲರೂ ರಕ್ಷಣೆ ಕೊಡ್ತಾನೆ ಬಂದಿದ್ದಾರೆ. ಆದರೆ ಈ ಘಟನೆ ಆಗಿದೆ, ಮತ್ತೆ ನಾವು ಮುಂದೆ ಇನ್ನೂ ಜಾಸ್ತಿ ನಾವು ಒಂದು ರಕ್ಷಣೆ ಸಿಬ್ಬಂದಿಯನ್ನು ಇಟ್ಟು ಈ ಥರ ಆಗಲಾರ್ದಪ್ಲೆ ನಾವು ನೋಡ್ಕೊಳ್ತೀವಿ. ಅಲ್ಲ ಸರ್, ನೋಡ್ಕೊಳ್ತೀರಿ ಅಂತ ಹೇಳ್ತೀರಿ, ಆದರೆ ಎಷ್ಟೋ ವೈದ್ಯರು ಇವತ್ತು ವೈದ್ಯರದ್ದು ಎಲ್ಲ ಕೂಗು ಇವತ್ತು ಅದೇ ಆಗಿತ್ತು. ನಮ್ಗೆ ರಕ್ಷಣೆನೇ ಇಲ್ಲ, ಇಲ್ಲಿ ಭಾಳಷ್ಟು ದಿನದಿಂದ ನಮ್ಗೆ ರಕ್ಷಣೆ ಕೊಡ್ರಿ ಅಂತ ನಾವು ಕೇಳ್ತೀವಿ, ಯಾರು ನಮ್ಗೆ ರಕ್ಷಣೆ ಕೊಡಲ್ಲ. ಬರ್ತಾರ ಹೇಳ್ತಾರ, ಸಾಂತ್ವನದ ಮಾತು ಹೇಳ್ತಾರೆ, ಹೋಗ್ತಾರೆ ಅನ್ನೋ ಒಂದು ಆರೋಪ ಇದೆ. ನೋಡಿ, ನಿನ್ನೆ ರಾತ್ರಿ ಕೂಡ ಒಬ್ಬರು ASI ಇದ್ರು, ಅಲ್ಲಿ ವಿಡಿಯೋಲು ಕಾಣಿಸ್ತಾ ಇದೆ. ASI ಅವ್ರು ಒಬ್ಬರೇ ಇದ್ರು, ಅವರು ಪ್ರಯತ್ನ ಮಾಡ್ತಾಯಿದ್ರು ಇದು ಏನು 5-6 ಜನ 7 ಜನ ಅವರು ಹಲ್ಲೆ ಮಾಡ್ತಾರೆ ಅದನ್ನು ತಡೆ ಹಿಡಿಯೋದಕ್ಕೆ. ಆದರೆ ಒಬ್ಬರಿದ್ದ ಸಲಕ್ಕಿಂದ ಅವರಿಗೆ ಆಗಲಿಲ್ಲ. ಅದಕ್ಕೆ ನಾನು ಈಗಾಗಲೇ ಹೇಳಿದ್ದೀನಿ, ಅದು ಜಾಸ್ತಿನೂ ಮಾಡಬೇಕು ಮತ್ತು ಇನ್ನೂ ಅವರಿಗೆ ಸರಿಯಾದ ಒಂದು ಟ್ರೈನಿಂಗು ಕೂಡ ಕೊಡಬೇಕು. ಯಾಕಂತಂದರೆ ಒಬ್ಬರಿರಲಿ ಇಬ್ಬರಿರಲಿ ಎಷ್ಟೇ ಜನ ಇದ್ದರೂ ಕೂಡ, ಯಾರೇ ಎಷ್ಟೇ ಜನ ಬಂದರೂ ಕೂಡ ಅದನ್ನು ತಡೆ ಹಿಡೋಕ್ಕೆ ಒಂದು ಕೆಪಾಸಿಟಿ ಇರಬೇಕು. ಅದಕ್ಕೆ ನಿನ್ನೆ ರಾತ್ರಿ ಕೂಡ ಇವೆಲ್ಲ ಘಟನೆ ಆದಮೇಲೆ ASI ಕೂಡ ಸ್ಪಾಟಲ್ಲಿದ್ದರು, ವಿಡಿಯೋಲು ಕೂಡ ತಾವು ನೋಡ್ಬೋದು. ಆದರೆ ಒಬ್ಬರು ASIದಿಂದ ಅದು ಮಾಡೋಕ್ಕೆ ಸಾಧ್ಯ ಆಗಲಿಲ್ಲ. ಅವರು ಕೂಡ ಪ್ರಯತ್ನ ಮಾಡಿದ್ದಾರೆ. ಮುಂದೆ ಅಂತೂ ನಾವು ಇನ್ನೂ ಜಾಸ್ತಿ ನಾವು ರಕ್ಷಣೆ ಮಾಡಿ ಇದು ಆಗಲಾರ್ದಪ್ಲೆ ನಾವು ನೋಡೋದನ್ನ ಪ್ರಯತ್ನ ಮಾಡ್ತೀವಿ. ನೂತನವಾಗಿ ಡೈರೆಕ್ಟರ್ ಆಯ್ಕೆ ಆಗಿದೆ, ನೇಮಕ ಮಾಡಿದಿರಿ ಸರ್, ಬದಲಾವಣೆ